ಹೇಳಾಕಿತ್ತಾನೆ. ಮರಳಿ ಬರುವುದು ಇಲ್ಲೋ ಇದು ಬ್ಯಾರೇನ ಐತಿ ಸುನಾಳದ ಇದು ಬ್ಯಾರೇನ ಐತಿ. ಅದಕ್ಕೆ ಇವ ಸುಮ್ಮ ಕುಂಡ್ರಲಿಲ್ರಿ ರಾತ್ರಿ ಬಾರ ಒಂದ್ ಆತ ಕಾಮ ವಿಕಾರ ಆಗಿ ತುಂಬಿ ತುಳುಕಲಾಕೈತು. ಹೌದಿವ ಒಮ್ಮೆರೆ ಡಪ್ಪ ಬಾರಿಸಿ ತೋರಿಸ್ರಿ ಮೂರು ಮಂದಿ. ಇವ್ರ ಅಪ್ಪಗಾಗಿಲ್ಲ ಇವೇನ್ ಬಾರಿಸ್ತಾನ ಇವ್ ಬಾರಿಸೋದು ಡಪ್ಪು ಬಾರಿಸೋದು ಎಲ್ಲಿಯೋ ಇವ್ ಹಾಡೋದು ಎಲ್ಲಿಯೋ ಬಹಳ ದೂರ ಐತಳದ ಕ್ವಾಣ ಕೆರಿಗೆ ಎತ್ತಿ ಎಳಿಗೆ ಅಂದಂಗ ಆಗಿಬಿಟ್ಟೈತಿ. ಹೌದು ಹೌದವ ಅದಕ್ಕ ಈಗೇನ್ ಹೇಳಾಕತ್ಯಾರಿಪ್ಪ ಏನ್ ಹೇಳ್ತಾನ ನೋಡ ಫ್ಯಾನ್ಸಿ ಸೀರೆ ಅತ್ತ ಆ ಫ್ಯಾನ್ಸಿ ಸೀರೆ ಯಾಕೆ ಇವ್ನ ಲಕ್ಷ ಬಿದ್ದೈತಿ ತಲೆ ಮೇಲೆ ಅವ್ರ ಸೀರೆ ಇರಂಗಿಲ್ಲತ್ತ ಶರ್ಗ ಅವ್ರ ಚೂಡಿದಾರ ಉಟ್ಕೋತಾರ ಇವ್ರೇನ್ ಉಟ್ಕೋತಾರ ಇವರು ಸೀರೆ ಉಟ್ಕೊಂಡ ತಿರುಗಿಲ್ಲನ ಹೆಣ್ಮಕ್ಳು ಸೀರೆ ಉಟ್ಕೊಂಡ್ರು ಗುಡ್ ಗುಡ್ ಎಲ್ಲ ಬೇತ್ಲ ತಕೊಂಡ್ರು ಕಿವಿ ಗಡ್ಡ್ಯಾಗ ಬೇತ್ಲ ಬತ್ತು ಕೂಕುಮ ನೆತ್ಯಾಗ ಬತ್ತು. ಹೌದಾ ಇವು ಹೆಣ್ಮಕ್ಳಿಗೆ ಹೆಸರು ಇಡೋದಾತು. ಮತ್ತೆ ನಿಮ್ಮ ಗಂಡಜುಗಪ್ಪ ಸೀರೆ ಉಟ್ಕೊಂಡು ಕಿಸಿಂದ ಎಲ್ಲಿ ಬೇಕಾದಲ್ಲಿ ಬೇತ್ಲ ಹಾಕೊಂಡು ತಿರುಗುತ್ತಾನಲ್ಲ ಆಮ್ಯಾಕ ತಿರುಗುತ್ತಾನು. ಸಿಕ್ಕಂಗ ಹೆಣ್ಮಕ್ಳಿಗೆ ಹೆಚ್ಚಿಗೆ ತೂತದ ಅವಂಗ ಸಿಕ್ಕಂಗ ಸಾಮಾನು ಹಾಕೊಂಡಾನ ಮಿಶೆ ನಮಗೆ ಹೇಳ್ತಾನ ತಾಲೂಕ್ ಜಿಲ್ಲಾ ಪೋಸ್ಟ್ ಎಲ್ಲಾ ಕಿಮ್ಯಾಗ ಒತ್ತಾಟಿಗೆನ ಚುಚ್ಚಿರ್ತಾನ ಅವ ಬಿ. ಹೌದು ಹೌದಲ್ಲ ಯಾಕ ಯಾರಿಗ ಗೊತ್ತೈತೆ ನಮಗ ತುಮಕಕ್ಕ ಮೊದಲು ನಿನ್ನಾಗಲಾಗ ನೊಣ ಬಿದ್ದೈತಿ ಅದನ್ನ ತಕ್ಕ ಮಂದಿ ನೋಡ ಮಂದಿ ಆಗಲ್ಲ ಹಿಂದಾಗಡಿ ನೋಡಕ್ಕೆ. ಹೌದು ಹೌದಲ್ಲ ನೀ ಮೊದಲ ಸುದ್ದಿರ ಅದಕ್ಕೆ ಏನ್ ಹೇಳ್ತಾರು ಅದಕ್ಕೆ ಹೇಳ್ತಾರು ಕಲಿಯುಗ ಕೆಟ್ಟಿಲ್ಲ. ಹೌದು ಮೊದಲು ನೋಡೋರ ಕಣ್ಣು ಕೆಟ್ಟವು ಮಾತಾಡೋರ ತಲೆ ಕೆಟ್ಟೈತಿ ಅಂತಲೇ ಎಲ್ಲ ಕೆಟ್ಟದ ಕಾಣಕತ್ತೈತಿ. ಹೌದು ಹೌದಲ್ಲ ಯಾವ್ದ ಕೆಟ್ಟಿಲ್ಲ ಎಲ್ಲ ಚಲೋ ಐತಿ ಎಲ್ಲ ಮೊದಲು ಹಿಡ್ಕೊಂಡು ಕರೆಕ್ಟ್ ಐತಿ ಎಲ್ಲ ಚಲೋ ಐತಿ. ಆದ್ರ ಮಾತಾಡೋರ ಮಾತ ನಡಿವಂತ ನಡವಳಿ ನುಡಿವಂತ ಮಾತ ನೋಡುವಂತ ದೃಷ್ಟಿ ಇವ ಕೆಟ್ಟವನ ಅಂತಲೇ ಜಗ ಕೆಟ್ಟತಿ ಅಂತ ನಾವ್ ಹೇಳ್ಕೊತಿದ್ದೀವಿ. ಹೌದು ಹೌದಲ್ಲ ಯಾವ್ದು ಕೆಟ್ಟಿಲ್ಲ ನಾಯಿ ಕನಸು ಬಿದ್ದಂಗ ಆಗೈತಿ ಇದು ಸುಣ್ಣ ನಾಯಿಗೆ ಕನಸು ಬಿದ್ದಂಗ ಆಗ್ಲತ್ತೈತ್ರಿ. ಹೆಣ್ಣು ಮಾಯಿ ಗಂಡ ನಾಯಿ ಇದೆ ತಿಳಿದಿಲ್ಲ ಅವಂಗೇನ ಏನ ತಿಳಿದ ಮಾಡ್ಕೊಟ್ಟು ಹೋಗು ಸೀರೆ ಹುಟ್ಟಿ ಆಗಿರೋ ಪಾವನ ಸೀರೆ ಹುಟ್ಟಿ ಆಗಿರೋ ಪಾವನ ಸೀರಿ ಬಿಡೋದ ನಿಮ್ಮ ಅಪ್ಪನಿಗೆ ಇಲ್ಲ ನೀ ಯಾವ ದೊಡ್ಡ ಸ್ವಾನ ಸುನಾಳದವ ನೀ ಯಾವ ದೊಡ್ಡ ಸ್ವಾನ ಗಂಡ ಹಾಡವ್ ನೀ ಯಾವ ದೊಡ್ಡ ಸ್ವಾನ ಸೂರ್ಯನವ ನೀ ಯಾವ ದೊಡ್ಡ ಸ್ವಾನ ಸೀರಿ ಬಿಡೋದ ನಿಮ್ಮ ಅಪ್ಪಗನಿಗೆಲ್ಲ ಯಾವ ದೊಡ್ಡ ಸ್ವಾನ ಗಂಡ ಹಾಡವ್ ನೀ ಯಾವ ದೊಡ್ಡ ಸ್ವಾನ ಸೀರಿಗಾಸೆ ಮಾಡಿದು ಕೀಚಕನ ಸೀರಿ ಊಟ ಹೊಡೆದು ಭೀಮಸೇನ ಸೀರಿ ಊಟ ಹೊಡೆದು ಭೀಮಸೇನ ಸೀರಿ ಊಟ ವಿಷ್ಣು ಭಸ್ಮ ಸೂರ್ಣ ಹೊಡೆದ ದಂಡ ಸ್ಥಾನ ಹಾಡು ದಂಡ ಸ್ಥಾನ ಹಾಡು ದಂಡ ಸ್ಥಾನ ಸೀರಿಯಿಂದ ಶ್ರೀಕಂಡಿಯೋ ನೀನ ಸೀರಿಯೋಳು ಹುಟ್ಟ್ಯಾವತ್ರಿ ಭವನ ಸೀರಿಯೋಳು ಹುಟ್ಟ್ಯಾವತ್ರಿ ಭವನ ಸೀರಿ ಕಳ್ಕೊಂಡ ಸಿಕ್ಕಂಗ ತಿರುಗ್ಯಾನ ರಾಮ ಹೋಯ್ತು ಮಾನ ಇವರ ಅಪ್ಪನ ಹೋಯ್ತು ಮಾನ ಇವರು ಹಾಡ ಹೋಯ್ತು ಮಾನ ಸೀರಿ ಕಳ್ಕೊಂಡ ಸಿಕ್ಕಂಗ ತಿರುಗ್ಯಾನ ರಾಮನ ಹೋಯ್ತು ಮಾನ ಸುನ್ನಾಳ ಮುತ್ಯಾಂದ ಹೋಯ್ತು ಮಾನ ಜಾಹಿರಾತ ತಣಿಯ ಪಟ್ಟಣ ಹೋಗಿ ಹಿಡಿ ಶ್ರೀದೇವಿಯ ಚರಣ ಹೋಗಿ ಹಿಡಿ ಶ್ರೀದೇವಿಯ ಚರಣ ಕಂದ ವಾಸುನ ಚಂದದ ಕವಿಗಳು ವೈರಿ ಹೊಡೆದಂಗ ಬಾಣ ಮಾರಿ ಹೊಡೆದಂಗ ಬಾಣ ವಾಸುನ ಚಂದದ ಕವಿಗಳು ವೈರಿ ಹೊಡೆದಂಗ ಬಾಣ ಹೊಡೆದಂಗ ಬಾಣ
ಈಗೇನ್ ಹೇಳತ್ತೀರಪ್ಪ ಗಂಡಾಡೋರು? ಏನ್ ಹೇಳ್ತಾರ ನೋಡ್ರಿ ಎಲ್ಲ ಹೋಗಿ ನಾವೊಂದು ಮಾತು ಹೇಳಿದಿವ. ಏನಂತ್ರಿ? ಕುಸ್ತಿ ಪಳಿ ಒಳಗ ಒಬ್ಬ ಪೈಲ್ವಾನ ಗೆದ್ದಪ್ಪ ಅಂದ್ರೆ ಏನತ್ತಾರು? ಏನಂತಾರತ್ರಿ? ಎಂತ ತಾಯಿ ಎದಿ ಹಾಲು ಕುಡ್ದಿಯೋ ತಮ್ಮ ಅಂತೇಳಿ ಅತ್ತಾರು. ಹೌದು. ಮತ್ತ ಎಂತ ತಾಯಿ ಎದಿ ಹಾಲು ಕುಡ್ದಿ ಅತ್ತಾರ, ಎಂತ ಅಪ್ಪನ ಹಾಲು ಕುಡ್ದಿ ಅನ್ನತ್ತಾರನಪ್ಪ ಅಂತ ನಾವ್ ಅಂದಿವ. ಇವ್ ಏನಂತಾನ ಮೀಸಿ ಅವ ಬ್ಯಾರೆ ತೆಗ್ದಾನ್ರಿ ಹಿಂದ ಸೂರ್ ಹಾಕವ. ಏನು ತೆಗ್ದಾನವ? ಏ ಅಪ್ಪ ಏನ ಹಾಲೇನ್ ನಮ್ಮ ಅಪ್ಪನ ಅದಾವ ನಿಮ್ಮ ಅವನು ಅದಾವ ನಾವು. ಹಾ ಅಪ್ಪ ಮುಟ್ಟಿದ ಬಳಕ ಹಾಲು ಬಂದಾವತ್ರಿ ಅವಾಗ. ಓ ನೀವೇನಂತೀರಿ? ಅಲ್ಲ ಅಪ್ಪ ಮುಟ್ಟಿದ ಬಳಕ ಹಾಲು ಬಂದಾವ ಕಬ್ಲಿ ಕುಡುನು. ಹೌದಾ? ಅಪ್ಪ ಏನು ಬರೇ ಮುಟ್ಟೋದು ಬಿಟ್ಟು ಬಿಡ್ತಾನ. ನಮ್ಮ ಮುಂದೆ 50 ವರ್ಷ ಆಗಲೇ ಮುಟ್ಲಾರ್ದ ಇರ್ತಾನ. 70 ವರ್ಷಕ್ಕೆ ಮುಟ್ತಲ್ಲ ಹಂಗ. ಇವಂಗೊಂದು 50 ವರ್ಷ ಆಗ್ತಾವ, ಆಕಿಗೊಂದು 30 ವರ್ಷ ಆಗ್ತಾವ. ಅವಾಗ ಮುಟ್ಕೋತ ಇರ್ತಾನಲ್ಲ. ಮುಟ್ಕೋತಿರ್ತಾನ. ಅವಾಗ ಯಾಕೆ ಹಾಲು ಬೀಳಂಗಿಲ್ಲ ಕಾಕ ಮಗತುಮ್ ಸಾಬ? ಎಲ್ಲಿ ಹೋದಿ ಹೋತಮ್ಮ? ಅವಾಗೂ ಬೀಳಬೇಕಾಗಿತ್ತಲ್ಲ ವಯಸ್ಸಾದ ಬಳಕು. ಬೀಳ್ಬೇಕಾಗಿದ್ಲ. ಅವಾಗ ಯಾಕೆ ಬೀಳಂಗಿಲ್ಲ? ಹೌದು ಹೌದು. ಯಾಕೆ ಬೀಳೋಂಗಿಲ್ಲ ಹೇಳ? ಪೀಸ್ ಸುಟ್ಟಾವ. ಪೀಸ್ ಸುಟ್ಟಾವು. ಇವ್ರು ಸಾಮಾನು ಸುಟ್ಟಾವ. ನನಗೆ ಹಿಂಗೆ ಸಂಶಯ ಬಂದಿತ್ತ. ಜಗಿಡಿ ಅದಕ್ಕ ಮತ್ತೇನು ಹೇಳತ್ತೇನೋ? ಮತ್ತೇನು ಹೇಳ್ತಾರಿ? ಬರೇ ಒಂದು ಹಾಲು ಬರಬೇಕಾದ್ರೂ ತಂದೆ ಅನ್ನುವಂಥವು ಬೇಕಾ ಅಂತ ಹೇಳತ್ತೇನ. ಹೌದು ಹೌದು ಹೌದು. ಅಲ್ಲ ಎಕ್ಕಿ ಗಿಡಕ್ಕೆ ಹಾಲು ಬಿದ್ದಾವ, ಕಳ್ಳಿ ಗಿಡಕ್ಕೆ ಹಾಲು ಬಿದ್ದಾವ, ಹತ್ತಿ ಗಿಡಕ್ಕೆ ಬಿದ್ದಾವ. ಹೌದಲ್ಲ? ಇವಕ್ಕೆಲ್ಲ ಯಾರು ಹೋಗಿದ್ರತ್ತ? ಏನು ನೀವು ಸುಣ್ಣಾಳದವ್ರದ್ದು ಹೋಗಿದ್ರು ಹಾಲು ಕೆಡಲಕ್ಕ? 3 ಮಂದಿ ಹೋಗಿದ್ರು ನಾ ಗಿಡಗಳಿಗೆ. ಹಂಗೆ ಹಂಗ ತಂಗಿ ಹಂಗಿರಂಗಿಲ್ಲ ಅದು. ಹೌದು. ಯಾಕಂದ್ರೆ ಎಲ್ಲ ನನ್ನಿಂದ ಹಂಗಲ್ಲ. ಒಂದು ವರ್ಷದೊಳಗೆ ದಿವಸ ಎಟ್ಟದಾವು? 365 ದಿವಸ ಅದಾವ. ಹೌದಲ್ಲ? 365 ತುತ್ತ ಅನ್ನ ಮೇಲದಾಗ 1 ಹನಿ ರಕ್ತ ತಯಾರಾತ. ಆಯ್ತು. ಅಂತ 365 ಹನಿ ರಕ್ತ ಕರಿಗಿದಾಗ ಏನಾಯ್ತು? 1 ಹನಿ ಬಿಂದು ತಯಾರಾತ. ಬಿಂದು ತಯಾರಾತ. ಅಂತ 365 ಹನಿ ಬಿಂದು ಕರಿಗಿದಾಗ 1 ಹನಿ ನೀರಿನ ಆಕಾರ ಚೈತನ್ಯ ತಯಾರಾತ. ಚೈತನ್ಯ ತಯಾರಾತ್ಲ. ಹೌದು. ಚೈತನ್ಯ ತಯಾರ ಇವನಲ್ಲಿ ಮೆಟ್ಟು ಮಾಡೈತಿ, ಕರೆ ಕೆಲಸಕ್ಕೆ ಬಂದಿಲ್ಲ. ಇಲ್ಲ. ಅದಕ್ಕೆ ಹೇಳ್ಯಾರ ಹಿರಿಯಾರು ಒಂದ ಏನಂತ್ರಿ? ಹೆಣ್ಣು ಮಗಳ 6 ತಿಂಗಳು ಬಸರಿದ್ರ ಗಣ ಮಗ ಗುಪ್ಪಿತ 3 ತಿಂಗಳು ಆಗಾವ್ ಬಸರ್ ಇರ್ತಾನತ್ತ. ಇವನು ಯಾರು ಬಸರು ಮಾಡಿದ್ರ? ಇಟ್ಟ ದಗದ ಒಟ್ಟ ಕೇಳತನತಿ ಏನ ಅಟಲ್ಲ. ಅದಕ್ಕ ಹಂಗೇನ್ ಇರಂಗಿಲ್ಲ. ಹೌದು. 3 ತಿಂಗಳು ಅದ ನೀರಿನ ಆಕಾರ ಬಿಂದು ನೀರಲ್ಲಿ ಮೆಟ್ಟು ಮಾಡಿರ್ತದ, ಕೆರೆ ಅದ ಕೆಲಸಕ್ಕಿಲ್ಲ. ಇಲ್ಲ. ಅದೇನೊಂದು ಕೈ ಆಗಿಲ್ಲ, ಕಾಲಾಗಿಲ್ಲ, ಕಣ್ಣಿಲ್ಲ, ಮೂಗಿಲ್ಲ, ಕಿವಿ ಇಲ್ಲ, ಬಾಯಿ ಇಲ್ಲ, ಕಂಡು ಅದ್ವೈತ ಒಂದು ಮುಟ್ಟಿಗೆ ಅಟ್ಟ ಪಿಂಡ ತಯಾರಾಗಿಲ್ಲ. ಏನೇನು ಇಲ್ಲ. 3 ತಿಂಗಳು ಆಗಾವ್ ನಿನ್ನಲ್ಲಿ ಐತಿ, ಕೆಲಸಕ್ಕೆ ಬಂದಿಲ್ಲ. ಬಂದಿಲ್ಲ. ಅದ ಯಾವಾಗ ಸಕ್ರಿ ಗೊಂಬೆ ಹುಡುಕ್ಯಾಡ್ಕೊಂಡ ತಂದ ಕೊಳ್ಳಾಗ ಲೊಳ್ಳಾಗುದ್ದಿ ಕಟ್ಕೊಂಡು ನಿನ್ನ ಕ್ವಾಣಿನ ಕೊಳ್ಳಾಗ ಒಂದು ಲೊಳ್ಳಾಗುದ್ದಿದ್ದಂಗ ಹೇಳಿಬಿಟ್ಟ ನಿನಗನ. ಹೌದು ಹೌದಲ್ಲ? ಹಂಗ ಯಾವಾಗ ಅಕ್ಕಿನ ತಂದ ಗಂಟು ಹಾಕೊಂಡಿಲ್ಲ, ಯಾವಾಗ ಅಕ್ಕಿ ಸಂಗಾಟ ಒಡಗುಡ್ಕೊಂಡೆ ನೋಡು, ಅದೇ ನೀರಿನ ಆಕಾರ ಬಿಂದು ಬಂದ ತಾಯಿ ಗರ್ಭದೊಳಗೆ ಯಾವಾಗ ಕುಡ್ಕೋತ ನೋಡು, ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಹಾಕೊಂಡು ಅದ್ವೈತ ಶರೀರ ತಯಾರಾಗ್ಲಕ್ಕ ಚಾಲೋ ಮಾಡಿತ. ಯಾರಲ್ಲಿ? ಇದು ಹೆಣ್ಮಕ್ಳ ತೆಕ್ಕ ಬಂದ. ಮತ್ತ ನಿಮ್ಮ ಅಪ್ಪನ ತೆಕ್ಕ ಫ್ಯಾಕ್ಟ್ರಿ ಇದ್ದಿದಿಲ್ಲ ನಾವು ಒಳಗೆ ತಯಾರು ಮಾಡೋದು? ಫ್ಯಾಕ್ಟ್ರಿನೇ ಇಲ್ಲ, ಅಲ್ಲೇನ ಐತಿ. ಇಲ್ಲಿ ನೋಡಿ ಹಂಗ ಯಾಕ ದೊಡ್ಡ ವಿದ್ಯಲ್ಲ ಮತ್ತೊಂದು ಹುಡುಗಿನ ತಂದ ಅದ್ರ ಸಂಗಟ ಒಡಗುಡ್ಕೊಂಡ ಮಕ್ಕಳು ಮಾಡೋದೇನು ಕೊಳೆಂಬಿದ್ದತಿ. ನಿನ್ನ ತ್ಯಾಕ ಇತ್ತ ಇಲ್ಲೋ ಜೆರಾಕ್ಸ್ ಮಷೀನ್ ಕೊಡ್ಬೇಕಾಗಿತ್ತಲ್ಲ ಕಾಪಿಗಳು? ಇಲ್ಲ, ಹಂಗ ಕೊಡ್ಲಾಕ್ ಬರುದಿಲ್ಲ. ಹಂಗಿಲ್ಲ, ನಿನ್ನ ಜೆರಾಕ್ಸ್ ಕಾಪಿ ಕೊಡಕಿನೂ ಆಕಿನ ಫ್ಯಾಕ್ಟ್ರಿ ಇರುದು ಆಕಿಯಲ್ಲಿ. ಹೌದಲ್ಲ? ಈ ಗಂಡ ಹಾಳಾರ ಫ್ಯಾಕ್ಟ್ರಿ ಬೇರೆ ರೀ. ಇವ್ರದ್ದು ಹೆಂಗ್ರಿ? ಮುದ್ದೆ ಹಾಕೊಂಡ್ಲಿ ಬರೀ ಲದ್ದಿ ಕುಡು ಫ್ಯಾಕ್ಟ್ರಿ ಐತಿ. ಮುಂಜಾನೆ ಚಾಲು ಅದಕ್ಕ ನಮ್ಮ ಫ್ಯಾಕ್ಟ್ರಿ ಹಂಗ ಇವ್ ಹಂಗಿಲ್ಲ. ಅಣ್ಣ ಹೇಳ್ದಂಗ ಸಕ್ರಿನ ಕೊಡುದು ನಮ್ದು. ಇವಾಗ ಕಬ್ಬಾನ್ ಹೋಗಿದ್ವು ಅಂದ್ರ ಸಕ್ರಿನ ಕೊಡ್ತಾವ ಹೊಳೆ ನಮ್ಮ ಫ್ಯಾಕ್ಟ್ರಿ. ಹೌದು. ಅದಕ್ಕೆ ಈಗೇನ್ ಹೇಳತ್ಯಾರ? ಏನಂತ ಹೇಳ್ತಾನೆ? ಒಟ್ಟ ಆದಿಶಕ್ತಿನ ಇಲ್ಲ, ಹೆಣ್ಣು ಇಲ್ಲ ಅನ್ನುವಂತ ಮಾತು ಹೇಳ್ಕೊತ ಬರ್ಲತ್ಯಾರ. ಹೇಳ್ತಾನ ಮಕ್ತುಮಣ. ಆಗೋ ಇಲ್ಲ ಅಂತ ಈಗೋ ಇಲ್ಲ ಅಂತ ಏ ಸುಳ್ಳ ಯಾಕ ಹೇಳ್ತಿ? ಏ ನಿರಾಕಾರ ನಿರ್ಗುಣ ಆದಿಶಕ್ತಿ ಏ ನಿರಾಕಾರ ನಿರ್ಗುಣದ ಆಚೆ ಕಡೆ ಆದಿಶಕ್ತಿ ಮಾವೀರ ಬಿಟ್ಟ ತಾನೋ ಮರತೇಕ ಬಂದಾಳೋ, ಮಾವೀರ ಬಿಟ್ಟ ತಾನೋ ಮರತೇಕ ಬಂದಾಳು, ಮರತೇಕ ಬಂದಾಳು.
ಮಾವೀರ ಬಿಟ್ಟು ಮರ್ತೆಗ ಬಂದಾಳು ಹೌದು ಏ ಅಡ್ಡ ಬಾರಿಗೆ ಕಟ್ಟಿ ಏ ದೇವಲೋಕದ ಕೊರವಂಜಿಯಾಗಿ ಶಕುನ ಹೇಳಳು ಗಟ್ಟಿ ಗಂಡ ಹಾಡಲು ಶಕುನ ಹೇಳಳು ಗಟ್ಟಿ 3 ಮಂದಿ ಶಕುನ ಹೇಳಳು ಗಟ್ಟಿ ಏ ದೇವಲೋಕದ ಕೊರವಂಜಿಯಾಗಿ ಶಕುನ ಹೇಳಳು ಗಟ್ಟಿ 3 ಮಂದಿ ಶಕುನ ಹೇಳಳು ಗಟ್ಟಿ ಬ್ರಹ್ಮ ವಿಷ್ಣುನ ತರಿಬಿಯ ಕೇಳ್ತಾಳು ಏನಂತ ಕೇಳ್ತಾರೆ ಏ ಹಿಡದ ಅವರ ರೊಟ್ಟಿ ಏ ನಿಮ್ಮಂತವ್ರನ್ನ ನಾ ಮಸ್ತ ನೋಡಿನಿ 18 ವೇಗ ದಾಟಿ ಏ ನಿನ್ನಂತವ್ರನ್ನ ನಾ ಮಸ್ತ ನೋಡಿನಿ 18 ವೇಗ ದಾಟಿ ಇವನ 10 ಅವತಾರ ಕೇಳ ತಾಯಿ ಅಂಗೈದೊಳಗಿನ ಗ್ಯಾರಿ ಆಕಿ ಅಂಗೈದೊಳಗಿನ ಗ್ಯಾರಿ ಆಕಿಗಿಲ್ಲೋ ಯಾರು ಸಾರಿ ಇನ್ನು ಎದ್ಳು ಸಣ್ಣ ಬೋರಿ ಇನ್ನು ಎದ್ಳು ಸಣ್ಣ ಪೋರಿ ತಗಶಾಳ ಅಡ್ಡಗೋರಿ ಗಂಡ ಹಾಡವನ್ ಹುಗದ ಬಾರಿ ಹರದಾಸನ ಹುಗದ ಬಾರಿ ಎಂತ ಮಾತನ ಏನು ಹೇಳತೀನ ಎಂತ ಮಾತನ ಏನು ಹೇಳತೀನಿ ಎಂತ ಮಾತನ ಏನು ಹೇಳತೀನಿ ಮಗಳು ಪಾತಾಳ ಏ ಮನಸ್ಸಿನಲ್ಲಿಯ ಕರತಿ ನಿರಾಕಾರ ನಿರ್ಗುಣ ದಾರಾದಿ ಶಕ್ತಿ ಏನ್ ಹೇಳ್ತಾರೋ ಮತ್ತೇನು ಹೇಳ್ತಾರೆ ಇವ ಆಗೋ ಇಲ್ಲಂತ ಈಗೂ ಕಡೆ ಇದ್ದಳ ಆದಿಶಕ್ತಿ ಕರೆ ಐತಿವ ಮಾವೀರ ಬಿಟ್ಟ ತಾನು ಮರ್ತೇಕ ಬಂದಾಳ ಅಡ್ಡ ಬಾರಿಗೆ ಕಟ್ಟಿ ದೇವಲೋಕದ ಕೊರವಂಜಿಯಾಗಿ ಶಕುನ ಹೇಳ್ಯಾಳು ಗಟ್ಟಿ ಏ ಸುನಾಳದ ಸಗುನ ಹೇಳ್ಯಾಳ ನಿಮ್ಮ 3 ಮಂದಿದ ಹಿಂಗ ಹುಟ್ಟತೀರಿ ಇಲ್ಲೇ ಹಾಡಿಕೆ ಮಾಡ್ತೀರಿ ಹಾಡಿಕೆ ರೊಕ್ಕ ಎಲ್ಲ ತಂದು ನನ್ನ ಕೈಯಾಗ ಕೊಡ್ಬೇಕು ಹೌದಾ ಕೊಟ್ಟ ಮೇಲತ್ತ ನಾ 10 ರೂಪಾಯಿ ಕೊಟ್ಟಾಗ ಸುಣ್ಣ ತಂಬಾಕ ತಿನ್ಕೋತ ಕಟ್ಟಿ ಕುಂಡ್ರಬೇಕು ಹೌದು ಹೌದಲ್ಲ ನಿನ್ನ ಶಕುನ ಹೇಳ್ದಕಿನ ಆಕಿನ ಏ ನಾ ಬರ್ಲೆ ಅದಕ್ಕ ತಮ್ಮ ನನ್ನ ಕೈಯಾಗ ಜೋಪಾನ ಜತನಾಗಿ ನನ್ನ ಕೈಯಾಗ ದೊಡ್ಡವ ಸಣ್ಣವಾಗಿ ನನಗ ಮಾತಾಡ್ಲಕ್ ಬಂದಿ ಹಂಗ ಇವ್ರು ಗಣಸರ ಜಾತಿ ಅವ್ರಿಗೆ 3 ಮಂದಿಗೆ ಅವ್ರಿಗೆ ಅಟ್ಟ ಅಂದನ ಇವ್ರು ಎಲ್ಲ ಕಣ್ಣಿ ಕಾವು ಸಿಂಗಾರಿ ಹೆಣ್ಣು ಐತಿದ ಅದತ್ತನ ಮತ್ತ ಅದಕ್ಕ ಮಾತು ಘಾತ ಆಗ್ತತಿ ಮಾತು ಮುತ್ತೈತಿ ಮಾತು ಮಾಡಿಕೈತಿ ಮಾತಾಡಿದ್ರು ನಾಲ್ಗಿ ಮ್ಯಾಲ ನಿಗಾ ಇಟ್ಟು ಮಾತಾಡ್ಬೇಕಾಗಿ ಹೌದಲ್ಲ ಅದಕ್ಕೆ ಹೇಳ್ತಾರ ಅವಂದ ಕಾತಿದವ ತತ್ರ ಸಂಗಟ ಕೂಡಿ ಅದಕ್ಕೆ ಹೇಳ್ಯಾರು ಏನಂತ ಜ್ಞಾನಿಕೋ ಜ್ಞಾನಿ ಮೇಲೆ ತೋದೋ ಬಾತ ಗದ್ದೆಕೋ ಗದ್ದ ಮೇಲೆ ತೋದೋ ಲಾತ ಕಬೀರದಾಸರು ಹೇಳ್ತಾರಲ್ಲ ಹೌದು ಜ್ಞಾನದ ಕುಸ್ತಿ ಆಗ್ಬೇಕು ವಿನಃ ಗದ್ದದ ಕುಸ್ತಿ ಆಗಬಾರ್ದ ಏ ಆಗಬಾರ್ದು ಇಲ್ಲಿ ನೀರ್ ತಾತಮ್ಮ ನನಗ ನೀರು ಕೊಡ್ರಿ ಹಂಗ ಟೈಲ್ ತೊಗೊಂಬರಿತಮ್ಮ ತರಪ ಅಂದ್ರೆ ಏನ್ ಹೇಳ್ತಾರಿ
ಎಲ್ಲ ಪರಮಾತ್ಮನದಿಂದ ಆಗೈತಿ ಅನ್ನುವಂತ ಮಾತು ಹೇಳತ್ತಾರು. ಹೌದು, ಪರಮಾತ್ಮ ಏನ್ ಮಾಡ್ತಾನೋ ಏನೂ ಇಲ್ಲ ಅವನ ಬಲ್ಲಿ. ಅವನ ತೆಕ್ ಏನೈತಿ ಬೇಕಲ್ಲ ಅದರಿ. ಎಲ್ಲಿದ್ರ ಬಂದಾನವ? ಎಲ್ಲಿದ್ರ ಬಂದಾನ ಅವನ ಇವಂಗ ಗೊತ್ತಿಲ್ಲ ಮೊದಲ. ಎಲ್ಲಿದಾನವ? ಎಲ್ಲಿದಾನ ಬಂದ್ಕಿನಿ ಎಲ್ಲಿ ಕೂತಾನವ? ಏನ ಒಂದ್ ಅಟ್ಟ ಆಗ್ಲಾಯ್ತಿಗಪ್ಪ. ಹೌದೇವ, ಈ ಕಡೆ ನೀರು ಕುಡಿಯಂಡ್ಲಿ, ಈ ಕಡೆ ಒಂದು ಕೂಡ ನೀರು ಬಸಿಲತ್ತೀವ ಹೇಗೇನು. ಹೌದು, ತಳ ಸ್ಟೇಜ್ ಅಟ್ ಎತ್ತರ ಆಗೈತಿ. ಭಾಳ ಎತ್ತರ. ಕೆಳಗೆ ಸ್ಟೇಜನ್ನು ಸುಡ್ಲಾತೈತಿ, ಮ್ಯಾಲ ಸುಡ್ಲಾತೈತಿ. ಹೌದು ಹೌದು. ಅದಕ್ಕ ನಡಿಲ್ಲ ಮಸಿನ ನೀರು ಕುಡ್ದ ಕುಡ್ಲಿ ಐತಿ. ಹಂಗ ಕುಡಿಲಿ, ಕಾವು ಆಗ್ತೈತಿ. ನಡಿಲಿ. ನಡಿಲಿ. ಮಚ್ಚ ಅವತಾರ ಕೂರ್ಮ ಅವತಾರ. ಹೌದು, ಏ ಆಯ್ತು ಆಕೆಯ ಮುಂದ. ಏ ವರಹ ಅವತಾರ ನರಸಿಂಹ ಅವತಾರ. ಹೆಂಗ ತಾಳ್ಯಾಳ ಬಂದ ತಾಯಿ ಮುಂದ ಹೆಂಗ ತಾಳ್ಯಾಳ. ಏ ವತ್ಸ ಅವತಾರ ವರಹ ಅವತಾರ ಹೆಂಗ ತಾಳ್ಯಾಳ ಬಂದ ತಾಯಿ ಮುಂದ ಹಂಗ ತಾಳು ಬಂದ. ರಾಮನ ಅವತಾರ ಪರಶುರಾಮನ ಅವತಾರ. ರಾಮನ ಅವತಾರ ಪರಶುರಾಮನ ಅವತಾರ. ಪರಶುರಾಮನ ಅವತಾರ. ಬರ್ತಾ ಇಲ್ಲ. ನಡಿಲಿ. ರಾಮನ ಅವತಾರ ಪರಶುರಾಮನ ಅವತಾರ. ಹೌದಲ್ಲ. ಏ ಆಯ್ತು ಆಕೆಯ ಮುಂದ. ಏ ದ್ವಾಪರ ಯುಗದಾಗ ಕೃಷ್ಣನ ಅವತಾರ ಎತ್ತ ಬಾಳ ಚಂದ. ತಾಯಿದಾಗ ಎತ್ತು ಬಾಳ ಚಂದ. ಏ ದ್ವಾಪರ ಯುಗದಾಗ ಕೃಷ್ಣನ ಅವತಾರ ಎತ್ತು ಬಾಳ ಚಂದ. ತಾಯಿದಾಗ ಎತ್ತು ಬಾಳ ಚಂದ. ಕಡಿ ಕಾಲ್ಕ ಬಂತ ಕಲವೇಗ. ಅದರೊಳಗ ಬಿಟ್ಟು ಬಾನ ಬೆಳಗಾಗಿ. ಸಾಧು ಸಂತ್ರ ಹೋದ್ರು ಕೈಲಾಸ. ಅದರೊಳಗ ತುಕಾರಾಮನ ಬೆಳಗಾಗಿ. ನಿನ್ನ ಬೆಳಕ ಹೇಳ ಬ್ಯಾಡಕ್ವಾಳ. ಎಲ್ಲೈತ್ಯ ಗಂಡಿನ ಬೆಳಕಾಗಿ. ಮತ್ತೇನ್ ಹೇಳತ್ತೀರಿಪ್ಪ? ಮತ್ತೇನ್ ಹೇಳ್ತಾನೆ ಬಾ? ಒಟ್ಟ ಗಂಡ ಅಂದ್ರ ಹೆಚ್ಚಿಂದ ಐತಿ. ಎಲ್ಲಿದ ನಾವು ಗಂಡ ಜಗತ್ತಿನೊಳಗ ಬರೀ ಸುಮ್ಮ ಹೇಳುದನ. ಗಂಡ ಅಂದ್ರ ಹೆಚ್ಚಿಂದ ಐತಿ. ಮತ್ತ ಈ ಪ್ಯಾನ್ಸಿ ಸೀರೆ ಸುದ್ದಿ ತಗದಾನ್ರಿ. ತಂದನ್ರಲ್ಲ ಏನಂತ ಹೇಳಿ? ಏನಂತೇವ? ಈಗಿನ ಹೆಣ್ಮಕ್ಳ ಪ್ಯಾನ್ಸಿ ನಡೆಸ್ಯಾರತ್ತ. ಏನಂತ ಹೇಳಿ? ಏನಂತ್ರಿ? ಇವ್ರ ಮುಂಡಿ ಪದಕ್ಕೆ ಸೆರಗನ ಇರಂಗಿಲ್ಲ. ಹೌದು ಹೌದಲ್ಲ. ಸಿಕ್ಕಾಪಟ್ಟೆ ರೊಕ್ಕ ಕೊಡ್ತಾವು, ಮೈ ಕಾಣಸಂಗ ಅರಿಬಿ ಹಾಕೋತಾವು ತನ್ನುವಂತ ಮಾತು ಹೇಳತ್ಯಾರ. ಪ್ಯಾನ್ಸಿ ಸೀರೆ ಸುದ್ದಿ ಹೇಳತ್ತೇನಂದ್ರ ಪ್ಯಾನ್ಸಿ ಸೀರೆ ಉಡ್ತಾರ ನಿಮ್ಮ ಹೆಣ್ಮಕ್ಳ ಅಂತ ಹೇಳತ್ಯಾರ. ನಿಮಗೇನು ಸಂಶಯ ಬಂದ ನೋಡು ಅವ ಹೆಂಗ್ರಿ ಕೃತ ತ್ರೇತ ದ್ವಾಪಾರ ಕಲಿಯುಗ 4 ಯುಗಗಳು. ಅದು ಯಾವ್ಯಾವ ಯುಗದಾಗ ಹೆಂಗಿತ್ತ ಹಂಗಂಗ ಫರಕ್ ಹಾಕೋತ ಬಂದೈತಿ. ಹೌದು ಹೌದು. ಈಗ ನೋಡ ಈ ಹೊರಗಿನ ಸೀರೆ ಬಡ್ದಾಡ್ಲತ್ತಿದೀನಿ. ಹೌದು. ಈ ಶರೀರ ಅನ್ನುವಂತ ಸೀರಿನ ಒಂದೊಂದು ಯುಗಕ್ಕೆ ಅರ್ಧ ಕಮ್ಮಿ ಹಾಕೋತ ಬಂದೈತಿ. ಕಟ್ ಹಾಕೋತ ಬಂದೈತ್ಲ. ಕೃತಯುಗದಾಗ ಎಷ್ಟಿತ್ತು? 28 ಮೊಳ ಶರೀರ ಇತ್ತು. 1,00,000 ವರ್ಷ ಆಯುಷ್ಯ ಇತ್ತು ಮನುಷ್ಯಾಗ. ಆಯುಷ್ಯ ಇತ್ತಲೇವ ಎಲ್ಲಿ? ಕೃತಯುಗದಾಗ. ಆಮೇಲೆ ತ್ರೇತಾಯುಗದಾಗ 14 ಮೊಳ ಶರೀರ ಆತು. 1,000 ವರ್ಷ ಆಯುಷ್ಯ, 10,000 ವರ್ಷ ಆಯುಷ್ಯ ಬತ್ತ. ಹೌದು ಹೌದ್ರಲ್ಲ. ಆಮೇಲೆ ದ್ವಾಪಾರಕ್ಕೆ ಬತ್ತ. ದ್ವಾಪಾರಕ್ಕೆ ಬತ್ತಲ್ಲ. 14 ಮೊಳ ಎಟ್ಟಂದ್ರ 28 ಹೋಗಿ 14 ಹೋತು. 14 ಹೋಗಿ ದ್ವಾಪಾರ ಯುಗದಾಗ 7 ಮೊಳ ಶರೀರ ಉಳಿತ. ಹೌದು ಹೌದು. 10,000 ವರ್ಷ ಆಯುಷ್ಯ ಒಳಗಿಂದ ಒಂದು ಪೂಜೆ ತೆಗೆದ್ರು 1,000 ವರ್ಷ ಆಯುಷ್ಯ ಉಳಿತಿಲ್ಲ.
ಎಲ್ಲಿ 1000 ದ್ವಾಪಾರಕ್ಕೆ. ಹೌದು. ಈಗ ನೀವು ಬಂದದೀವ್ರಿ ಕಲಿಯುಗದಾಗ. ಕಲಿಯುಗ ಬಂದೇವ್ರಲ್ಲ. 28 ಮಳ ಹೋತ, 14 ಮಳ ಹೋತ, 7 ಮಳ ಹೋತ. ಕಲಿಯುಗದೊಳಗ 3.5 ಮಳ ಉಳ್ದೈತಿ ಮನುಷ್ಯನ ಶರೀರ. ಅಷ್ಟ ಉಳ್ದೈತಿ 3.5 ಮಳ. ಹೌದು, 3.5 ಮಳ ಶರೀರ ಉಳ್ದೈತಿ. 1,000 ಒಳಗಿಂದ ಒಂದು 0 ತೆಗೆದ್ರು ಬರೀ 100 ವರ್ಷ ಆಯುಷ್ಯ ಉಳ್ದೈತಿ. ಹೌದು ಹೌದು. ಬರೇ ಇದು ಮೈ ಮೇಲೆ ಸುತ್ತಿರುವಂತ 7 ಪದರ ಸೀರೆ ಏನಾಗ್ತೈತಿ? ಇದ ಸೀರೆ ಕಮ್ಮಿ ಹಾಕೋತ ಬಂದೈತಿ ಅಂದ್ರ ತಮ್ಮ ಫ್ಯಾನ್ಸಿ ಸೀರೆ ಏನು ಎಲ್ಲಿದು ದೋನ್ಸೆ ತೀನ್ಸೆ ಕೊಡಾಂಡ್ಲೆ ಸಿಗತೈತಿ. ಆ ಸೀರೆ ಕಮ್ಮಿ ಆಗೋದೇನ ಬಾಳ ಹತ್ತತೇನ? ಹೌದು. ಮತ್ತೆ ಇವನು ಸೀರೆ ಉಟ್ಕೊಂಡಲ್ಲ ಆಗ ಹೇಳಿಲ್ಲ. ಅಲ್ಲ, ಫ್ಯಾನ್ಸಿ ಸೀರೆ ಉಟ್ಕೊಂಡಾರ ಹೆಣ್ಮಕ್ಳಾತ ನೀ ಹೇಳ್ತಿ. ನೀ ಹೇಳ್ತಿ ಅದ ಫ್ಯಾನ್ಸಿ ಸೀರೆ ನಿಮ್ ಗಣ ಮಕ್ಳು ಎಷ್ಟೋ ಉಟ್ಕೊಳತ್ಯಾವ. ಉಟ್ಕೊಂಡಿದ್ದ ಹೇಳ್ತಾನ ಕೇಳ ಯಾವ್ಯಾವ ಹುಟ್ಟಾವ ಹೇಳವ. ಅದು ಅಲ್ಲದ ಸೀರೆ ಅವರ ಸುದ್ದಿ ನನಗ ಹೇಳತ್ತೀರಿ. ಹೌದವಾ? ಏ ಸೀರೆ ಸುದ್ದಿ ತಗದ ಕೊಡುವೆ ನಿನ್ನ ಕೈಯಾಗ. ತಮ್ಮ ಗಂಡ ಹಡಂಗ ಒಟ್ಟ ಭೇದ ಹೇಳಬೇಕು ಈಗ. ಅದ ಕತ್ತಿಗೆ ಲತ್ತಿ ಪೆಟ್ಟ ಅಂದಂಗ ಕೇಳ್ರಿ ಎದರಾಗ. ಸೀರೆ ಅವರ ಸುದ್ದಿ ಅನಕ ದಂಡಿಗೆ ಇರ್ಲಿ ಕೇಳೋ ಈಗ. ಹೌದವಾ? ಸ್ವತಃ ಗಂಡಸ ಮಕ್ಕಳ ಸೀರೆ ಉಟ್ಟಾರ ಕೇಳೋ ಎದರಾಗ. ಒಂದೊಂದು ಟೈಮದೊಳಗ ತಮ್ಮ ದ್ವಾಪಾರಿಗಳಾಗ ಬಸವರಾಜನ ಬಾಸ್ಕಿ ಬಸವರಾಜಣ್ಣ ಬಾಸ್ಕಿ ಅಂತ ಕೇಳ್ರಿ ಇವ್ರ ಹೆಸರ ಹೇಗ. ಮತ್ತೇನಾಯ್ತ್ರಿ? 51 ರೂಪಾಯಿ ಕೊಟ್ರ ನಮ್ಮ ಕೈಯಾಗ. ಅವ್ರಿಗೆ ತುಂಬಾ ಬರಿ ಆಗುವೇನೋ ನಿತ್ತ ಮಂದ್ಯಾಗ. ಸದಾ ಲಕ್ಷ್ಮೀ ವಾಸ ಇರ್ಲಿ ತಮ್ಮ ಅವರ ಮನೆಯಾಗ. ಒಂದೊಂದ ಟೈಮದೊಳಗ ಸತ್ಯಭಾಮ ಎದ್ದಕ್ಕಾಗ ಏನ್ ಮಾಡ್ತಾಳವ? ಶಕ್ತಿ ಪೂಜೆ ಹಾಕಿಳಪ್ಪ ತನ್ನ ಮನೆಯೊಳಗ. ಒಟ್ಟ ಗಣಸರು ಮಾತ್ರ ಹೋಗ್ತಿದ್ದಿಲ್ಲ ಪೂಜಾದ ಒಳಗ. ಶಕ್ತಿ ಪೂಜೆ ಹಾಕಿದಲ್ಲಿ ಗಣಸರು ಒಟ್ಟ ಹೋಗ್ತಿದ್ದಿಲ್ಲ. ಮತ್ತೇನೈತ್ರಿ? ಇವ್ರ ಕೃಷ್ಣನಿತ್ತ ವಿಚಾರ ಮಾಡಿದ ತನ್ನ ಮನದಾಗ. ಒಟ್ಟ ಗಣಸರು ಮಾತ್ರ ಹೋಗೋದಿಲ್ಲ ಅಂದಾಳ ಈಗ. ನಾನೇ ಸೀರೆ ಉಟ್ಟ ಹೋಗ್ಬೇಕಂದ ಪೂಜಾದ ಒಳಗ. ಸೀರೆ ಉಟ್ಟ ಹೋಗ್ಬೇಕಂತ ಸೀರೆ ಒಂದ ಉಟ್ಟನಾಗ. ಹೌದು, ನಮ್ಮ ಸೀರೆ ಉಟ್ಟ ಕೊರವಂಜಿ ಅವತಾರ ತಾಳ್ಯ ನಾವಾಗ. ನಮ್ಮ ದೊಡ್ಡದ ಒಂದು ಬುಟ್ಟಿ ಹೊತ್ತು ತನ್ನ ತಲೆಮ್ಯಾಗ. ಸೀರೆ ಉಟ್ಟ ಉಡವ ಲೆಕ್ಕ ಕೂಸಿನ ಒಂದ ತಂದು ಆಗ. ಅವು ತಂದಲ್ಲ, ಒಂದ ಗಂಡ ಕೂಸಿನ ತಂದ ನಪ್ಪ ತನ್ನ ಬಗಲಾಗ. ಗಂಡಸ ಮಗ ಕೂತ ಗಂಡ ಕೂಸಿನ ತರಬೇಕಾದಾಗ. ನಿಮ್ಮ ಕೃಷ್ಣಗ ಯಾವ ಗಂಡ ಎದ್ದ ತಿಳಿಸ್ಬೇಕು ನನಗ. ಗಂಡ ಎದ್ರ ಅಷ್ಟ ಮಕ್ಕಳು ಆಗ್ತಾವಂತ ಅಂದಿ ನನಗ. ಹೌದವಾ? ಸೀರೆ ಉಟ್ಟ ಕೃಷ್ಣ ಕೊರವಂಜಿ ಅದು ಆವಾಗ. ತಮ್ಮ ಚಕ್ರ ಎಲ್ಲಿ ಇಟ್ಟ ನಾವ ಯಾವ ಜಾಗ. ಇದು ಹೊಲದ ಭಸ್ಮಾಸೂರ್ನ ಹೊಡಿಬೇಕಾದ್ರ ವಿಷ್ಣು ಸಹಿತ ಏನ್ ಮಾಡ್ತಾನವ? ನಿಮ್ಮ ವಿಷ್ಣು ಸಹಿತ ಸೀರೆ ಉಟ್ಟ ನಿತ್ತ ನಾವಾಗ. ನಮ್ಮ ಸೀರೆ ಉಟ್ಟ ಮೋಹಿನಿ ಅವತಾರ ತಾಳಿ ನಿಂತಾಗ. ನೀವು ಸೀರೆ ಉಡಬಾರ್ದಾಗಿತ್ತು ಯಾಕ ಉಟ್ಟರೆ ಅವಾಗ.
ಕೀಚಕನ ಹೊಡಿಬೇಕಾದ್ರ ಭೀಮಸೇನ ಏನ್ ಮಾಡಿದ್ರವ ಏ ಭೀಮ ಸಹಿತ ಸೀರೆ ಉಟ್ಟ ನಿತ್ವ ತಮ್ಮ ಸೀರೆ ಉಟ್ಟ ಹೋಗಿ ನಿತ್ತ ಗರಡಿ ಇದು ಹೊಲದ ಮೂರ ಲೋಕದ ಗಂಡ ಅರ್ಜುನ ಅಂತಾರ ಅರ್ಜುನ್ ಇದ್ರಲ್ಲ ಅಂತ ಅರ್ಜುನ ಸಹಿತ ಸೀರೆ ಉಟ್ಟನ ಕೇಳ್ರಿ ಆವಾಗ ಈ ಕೌರವ್ರ ಪಾಂಡವ್ರ ಪಗಡಿ ಆಡಾಗ ಆ ಕೌರವ್ರ ಕೈಯಾಗ ಸೋತೀರಪ್ಪ ಪಾಂಡವ್ರ ಆವಾಗ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಏನೈತ್ರಿ ರೂಪ ಬದಲಿ ಮಾಡಿ ನಿತ್ಯರ ವಿರಾಟ್ ರಾಜನ ಮನೆಯಾಗ ಅಲ್ಲಿ ಅರ್ಜುನ ಸೀರೆ ಉಟ್ಟ ನಿತ್ಯದ ಕೇಳಿ ಆವಾಗ ಸೀರೆ ಉಟ್ಟ ಅರ್ಜುನ ಭರತ ನಾಟ್ಯ ಕಲಸು ಹೆಂಗ ಮತ್ತೇನೇನ್ ಮಾಡ್ತಾನ ಏ ಭ್ರಮಿಳೆ ಅಂತ ನಾಮ ಬಂದದ ನಿಮ್ಮ ಅರ್ಜುನಗ ಇನ್ನ ಒಬ್ಬ ಸೀರೆ ಉಟ್ಟನ ತಿಳಿಸುವೆ ನಿನಗ ತಮ್ಮ ಅಲ್ಲೇ ಒಂದು ದಗದ ಆಗಿತ್ತ ಪಂಡರಪುರದಾಗ ಈ ಪಂಡರಪುರದ ವಿಠಲ ಸಹಿತ ಸೀರೆ ಉಟ್ಟನ ಕೇಳೋ ಆಗ ಹೌದೇವ ಏ ಸಂತ ಸಕು ಬಾಯಿ ಎದ್ಳು ಆಗಿನ ಗಳಿಯಾಗ ಅಕ್ಕಿ ಅತ್ತಿ ಮಾವಾಗ ಕೇಳ್ಕೊತಾಳ ಕೇಳ್ರಿ ಹ್ಯಾಂಗ ಆಷಾಢವಾರಿ ದಿಂಡಿ ನಡೆದತಿ ಪಂಡ್ರಾಪುರಕ್ಕ ಹೋಗ್ತೀನ ಏನ್ ಮಾಡ್ತಾಳವ ಪಂಡ್ರಾಪುರಕ್ಕ ಹೋಗಲಾಕ ತಯಾರಾದಾಳ ಆವಾಗ ಆಗ ಅತ್ತಿ ಮಾವ ಬೇಯ ತಾರೋ ಬಾಯಿಗೆ ಬಂದಾಗ ಎಲ್ಲಿ ದೇವ್ರ ಎಲ್ಲ ದೇನ್ರ ಎಲ್ಲ ಕಳಿಸೋದಿಲ್ಲ ನಿನಗ ಕೆಲವೊಂದ ದಿನ ಕಳೆದು ನೀರ ತರ್ಲಕ್ಕ ಹೋಗಿಳ ಸಾಕು ಅವಾಗ ಏನೈತ್ರಿ ಏ ನೀರ ತರ್ಲಕ್ಕ ಹೋಗ್ಯಾಳಪ್ಪ ಕೊಡ ತಗೊಂಡಾಗ ಅಲ್ಲಿ ಆಷಾಢವಾರಿ ದಿಂಡಿ ಹಾದ ನಡೆದ ಆವಾಗ ನೀರಿನ ಕೊಡ ಅಲ್ಲಿ ಇಟ್ಟ ದಿಂಡಿ ಸಂಗಟ ಹೋಗಿ ನೀರ್ಲು ಏನ್ ಮಾಡ್ತಾಳವ ಅಲ್ಲಿ ಪಂಡ್ರಾಪುರಕ್ಕ ಹೋಗ್ಯಾಳಪ್ಪ ಆಗಿಂದ ಆಗ ಕೆಟ್ಟಗಳಿಗೆ ಹತ್ತಿದ ಕೇಳೋ ತಮ್ಮ ಸಕ್ಕೋ ಬಾಯಿಗೆ ಅಲ್ಲಿ ವಿಠಲ ದರ್ಶನಾದ ಬಳಕ ಸಾವ ಬತ್ತಕಿಗ ಸಕ್ಕುನ ಪ್ರಾಣ ಹೋದ ಬಳಕ ವಿಠಲ ನಿತ್ತ ವಿಚಾರ ಮಾಡಿದ ಏನಂತ ಮಾಡಿದ್ರಿ ತನ್ನ ಹೆಂಡತಿ ರಕಮ ಬಾಯಿನ ಕರೆದ ಹೇಳ್ತಾನ ಅವಾಗ ಈಕಿ ಜೀವಕಳ ತುಂಬಿ ತಗೊಂಡ ಬಾರ 4 ದಿನದಾಗ ಈಕಿ ಜೀವಕಳ ತುಂಬಿ ನೀನು ತರುವ ತನಕ ನಾನು ಆಲೆ ಏನ್ ಮಾಡ್ತಾನ ನಾನೇ ಸಕ್ಕುವಾಗಿ ಹೋಗಿ ನಿಂದ್ರತನ ಗಂಡನ ಮನಿಯೊಳಗ ಸ್ವತಃ ವಿಠಲ ಕುತ್ತ ಸೀರೆ ಉಟ್ಟೋ ಆಗಿನ ಗಳಿಗ್ಯಾಗ ತೇಟ ಸಕ್ಕುವಾಗಿ ನಿತ್ತ ಆಕೆಯ ಗಂಡನ ಮನೆಯಾಗ ಈ ದಿನ ನಿತ್ಯ ಕಸ ಮುಸರಿ ಬಾಂಡೆ ಅಲ್ಲಿ ಬೆಳಗತ್ತಿದ್ದ ಹೌದಲ್ಲ ಏ ದನಗಳ ಹೆಣಕಸ ಮಾಡ್ಲಾಕತ್ತಿದ ಅಕ್ಕಿಯ ಮನೆಯಾಗ ತಮ್ಮ ಜರ ಪಂತಿ ಪರಕ ಆತೋ ಗಂಡನ ಮನೆಯಾಗ ಸಕುಂದ ಒಂದ ಪದ್ಧತಿ ದಿನ ನಿತ್ಯ ಮನೆಯ ಒಳಗ ಹೆಂಗಿದ್ರವ ರಾತ್ರಿ ಉಂಡ ಮನಗ ಗಂಡನ ಕೈ ಕಾಲ ಒತ್ತಿದ್ದಳ ಆಗ ವಿಠಲ ಮಾತ್ರ ಒತ್ತತಿದ್ದಿಲ್ಲ ಕೇಳ್ರಿ ಆವಾಗ ಇವ
ಸಕ್ಕುನ ಗಂಡ ಕೇಳತಾನ ಕೇಳ್ರಿ ಹ್ಯಾಂಗ್ಯಾಂಗ ಏ ಅಕ್ಕಿ ಗಂಡಗ ಗೊತ್ತ ಇಲ್ಲ ವಿಠಲ ಅನ್ನೋದು ತಿಳಿಯಲಿ ಇಲ್ಲ ಹೌದು ಈಕಿ ನನ್ನ ಹೆಂಡತಿ ಅಂಬುದ ಇತ್ತ ಇವನ ಮನದಾಗ ಅಲ್ಲಿ ಸೀರೆ ಉಟ್ಟದ ಫರ್ಕ ಒಂದು ಎತ್ರಿ ಸ್ವತಃ ಆಗ ವಿಠಲ ದೇವರ ಹಣೆಯ ಕೈಯ ಹಚ್ಕೋತಾನೋ ಏನಂತ ಹೇಳ್ತಾನೋ ಭಕ್ತರ ಭಕ್ತಿಗೆ ಕಾಲ ಒತ್ತದ ಬತ್ತಲ್ಲಪ್ಪ ನನಗ ನಾ ನಿತ್ಯ ಕೈ ಕಾಲ ಒತ್ತುತ್ತಿದ್ದ ಸಕ್ಕುನ ಗಂಡಗ ಸಕ್ಕುನ ಗಂಡ ಒಟ್ಟ ಗಪ್ಪ ಕುಂಡ್ರಲ್ಲೆಲ್ಲೋ ಆವಾಗ ಈ ಬಾರ ಒಂದ ಟೈಮದೊಳಗ ಕಾಮ ಉತ್ಪತ್ತಿ ಆತು ಇವಾಗ ಹೌದಲ್ಲ ಏ ಹೆಣ್ತಿ ಅಂತ ಕಾಲ ಒಗದ ಇಟ್ಟಲ ಮೈ ಮ್ಯಾಗ ಅವಾಗ ವಿಠಲ ದೇವ್ರ ಗಾಬರಿಯಾಗಿ ಒದರ್ಯಾನ ಹ್ಯಾಗ ಏನತ್ತು ಏನಂತಾರ ತಂಗಿ ಸ್ವತಃ ಇವ್ರು ವಿಠಲ ದೇವ್ರ ಏನ್ ಮಾಡ್ತಿದ್ದ ಸಕ್ಕುಬಾಯಿ ಅವತಾರ ತಾಳಿ ಸಕ್ಕುನ ಸೀರೆ ಉಟ್ಟ ಸ್ವಂಟಕ್ಕೆ ಡಾಬ್ ಸುತ್ತಿ ಹೌದಲ್ಲ ಕಾಲಾಗ ಕಾಲುಂಗ್ರ ಹಾಕೊಂಡ ಕೊಳ್ಳಾಗ ತಾಳಿ ಕಟ್ಟಕೊಂಡ ಮುಗುನ್ಯಾಗ ನತ್ ಹಾಕೊಂಡ ಹೌದು ತೇಟ ಸಕ್ಕುನ ಅವತಾರ ತಾಳಿ ಗಂಡ ಮನ್ಯಾಗ ಹಾದಿ ಹೌದು ಮುಂದೆ ಏನಾಯ್ತಿರುವ ಬರೇ ಗಂಡನ ಮನ್ಯಾಗ ಕಸ ಮುಸರಿ ರೊಟ್ಟಿ ಒನಿಗೆ ಇದ 8 ದಿವಸ ನಡಿತೈತಿ ಹೌದು ಹಾ ಹೌದು ಒಂದ್ ದಿವಸ ಬೇಕಲ್ಲ ಯಾನ ಊಟ ಊಟ ಅಟ್ಟ ಅನ್ನಿ ತಿಳ್ಕೊತಾರ ಅವ್ರು ಶಾನ್ಯಾದಾರ ದೈವದವ್ರ ಇದು ಗಂಡಗ ಗೊತ್ತಾಗಲಿಲ್ಲ ಹಾ ಏನ್ ಮಾಡ್ತಾನ ಈಕೆ ನಾನು ಹೆಣ್ತಿನದ ಅಂತೇಳಿ ಇವ ತಿಳಿದಿದ್ದ ಹೌದು ಅವ್ನು ಸೀರೆ ಉಟ್ಟಾನ ಕರೆ ಜಂಪರ್ ತೋಟಾನ ಒಳಗೊಂದು ಬ್ಯಾರಿನ ಐತಿ ಅಂದಂಗ ಅವನು ತೆಗೆದಾಗಿತ್ತಾನೆ ಮರಳಿ ಬರುವುದು ಇಲ್ಲೋ ಇದು ಬ್ಯಾರೇನ ಐತಿ ಸುನಾಳದ ಇದು ಬ್ಯಾರೇನ ಐತಿ ಅದಕ್ಕೆ ಇವ ಸುಮ್ಮ ಕುಂಡ್ರಲಿಲ್ರಿ ರಾತ್ರಿ ಬಾರ ಒಂದು ಆತ ಕಾಮ ವಿಕಾರ ಆಗಿ ತುಂಬಿ ತುಳ್ಕಲಾಕೈತು ಹೌದಿವ ನಾನು ಹೆಣ್ತಿದಾಳತ್ ಹೋಗಿ ಹೋಗಿ ಲೈಟ್ ಆರಿಸ್ತಿದ್ದ ಹಾ ಈ ಮಗ ನನಗೆ ಗಾತ ಮಾಡ್ತಾನ ತಿವ್ ಹೋಗಿ ಹಚ್ಚುತ್ತಿದ್ದ ಇವ ಲೈಟ್ ಆರಿಸ್ತಿದ್ದ ಇದು ಬೆಳತಾನ ಹಚ್ಚೋದು ಆರಿಸೋದು ಡ್ಯೂಟಿನ ಇಲ್ಲ ಹಿಂಗ ನಡೀತಿರಲ್ಲ ಅವಾಗ ಹೋದ್ರೆ ಹೇಳ್ತಾನೆ ಏ ರಕ್ಮ ಹಾ ಈ ಮಗ ಯಾಕೋ ನನಗೆ ಘಾತ ಮಾಡಂಗೆ ಕಾಣ್ತಾನ ಹೌದು ಮೊದಲಕ್ಕಿ ಜೀವಕಾಳು ತುಂಬಿಕೊಂಡು ತೊಗೊಂಡು ಬಾ ಇಲ್ಲಿ ಅಂದ ಹೌದಲ್ಲ ಏನೋ ಆಕಿ ಜೀವಕಾಳು ತುಂಬಿಕೊಂಡು ತೊಗೊಂಡ ಬಂದಳು ನಿನ್ನ ಜಲಮು ಉದ್ಧಾರ ಆತ ಪಂಡ್ರಾಪುರ ಇಟ್ಟಲ್ಲ ಉಳ್ದ ಸುನ್ನಾಳು ಇಟ್ಟಲ್ಲ ಒಂದು ದಗದ ಮಾಡೋದಿತ್ತು ಹೆಂಗ್ರಿ ಲೈಟ್ ಬಂದ್ ಮಾಡಿ ಸುನ್ನಾಳು ತೊಳೆನ ಒತ್ತದಿತ್ತು ಒಮ್ಮೆ ಇವನು ಒತ್ತಿದ್ರ ಇವ್ ಬರ್ತಿದ್ದ ಇಲ್ಲಿ ಹಾಡ್ಲಾಕ ಹಿಂಗ ಆಗ್ತಿತ್ತು ಒತ್ತಿದ್ರ ಅದಕ್ಕೆ ಏನ್ ಹೇಳತ್ತೀರಿಪ್ಪ ಏನಾಗ್ತತಿ ಇಂಥವೆಲ್ಲ ದೇವ್ರ ಸೀರೆ ಉಟ್ಟನಂತ ಹೇಳಿ ನಿನಗ ಹೌದು ಹೌದಲ್ಲ ಭೀಮ ಸೀರೆ ಉಟ್ಟ ಕೃಷ್ಣ ಸೀರೆ ಉಟ್ಟ ಅರ್ಜುನ ಸೀರೆ ಉಟ್ಟ ವಿಷ್ಣು ಸೀರೆ ಉಟ್ಟ ಹೌದು 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 ವಿಠಲ ಸೀರೆ ಉಟ್ಟ ಐತಲ್ಲ ಗಂಡ ದೇವ್ರ ದೊಡ್ಡ ಅಂತ ಹೇಳ್ತಿ ಮತ್ ಸೀರೆ ಯಾಕೆ ಕೊಡ್ತಾವ ಇವ ಯಾಕೆ ಕೊಟ್ಟು ನನ್ನ ರಾಜ ಕ್ಯೂ ಬೇಟೆ ಪೋಜ ಅಲ್ಲ ಸೀರೆ ಉಡ್ಬಾರ್ದಲ್ಲ ಉಡ್ಬಾರ್ದಲ್ಲ ದೊಡ್ಡವ ಇದ್ದಿ ಹೌದು ಹೌದು ಆದ್ರ ಹಂಗಿಲ್ಲ ಅದ ಹೆಂಗ್ರಿ ನಾನು ಅವ್ರಿಗೆ ಸೀರೆ ಬೇನ ಬಿಟ್ಟಿಲ್ಲ ಹೌದು ಹೌದು ಮನ್ಯಾಗ 2 ಮಕ್ಕಳ ಮಾಡಿ ಸಂಸಾರ ವಾಜ್ಯಾತು ಕೊಡ್ರಿ 10 ರೂಪಾಯಿ ಹೌದು ಮಾಮ ತರ್ರಿ ಕೊಡ್ರಿ 10 ರೂಪಾಯಿ ಅನ್ನೋದು ಭಂಡಾರ ಹಚ್ಚದ ನಡಿ ಎಲ್ಲವನು ಗುಡ್ಡಕ್ಕೆ ಎಲ್ಲಿ ಬಸ್ ಸಾಲೋಲ್ದು ಟ್ರೈನ್ ಸಾಲವಾಲ್ತು ಟ್ರೈನ್ ಸಾಲವಾತು ಜಾತ್ರೆಗಳು ಸಾಲೋಲ್ಲು ಎಷ್ಟೋ ತಿರ್ಗಲಾಕತ್ಯಾವ ಎಲ್ಲವನು ಗುಡ್ಡದಾಗ ಹೌದು ಹೌದಲ್ಲ ಅದಕ್ಕೆ ಈಗೇನ್ ಹೇಳ್ಯಾರು ಏನಂತೇವ ಗಂಡ ದೊಡ್ಡ ಒಂದಿ ಗಂಡ ಕಮ್ಮಿ ಮಾಡಿ ಕೊಟ್ಟಾನೆ ಹೌದು ಹೌದು ಏನೋ ಒಂದು ಮಾತು ಹೇಳ್ಯಾರಿ ಇನ್ ಯಾವ್ದ್ರಿ ಯಾವ ಪ್ರಥಮದೊಳ ಅಪ್ಪ ಭಾಳ ದೊಡ್ಡವತ್ರಿ ಅವ ದೊಡ್ಡವಾಗ್ಲಕ್ ಬರಂಗಿಲ್ಲತ್ತ ಹೌದು ಹೌದು ಅಪ್ಪನ ಭಾಳ ದೊಡ್ಡವ ಹೆಂಗ ತಮ್ಮ ಅಪ್ಪ ದೊಡ್ಡವ ಅಂತ ಹೇಳ್ತಿ ಅಪ್ಪಾರೇ ಇದ್ರೆ ಇರ್ಬೇಕು ಅಂತವ್ರಿ ಜನ್ಮ ಕೊಟ್ಟ ಮಕ್ಕಳ ಮೇಲೆ ಮನಸ್ಸು ಭಾಳ ಮಾಡಬಾರ್ದವ ಅವ ಅಪ್ಪ ದೊಡ್ಡವ ಹೌದು ಹೌದಲ್ಲ ಇವ ಅಪ್ಪ ಬೇರೆ ಇವ್ ಹೆಂಗ್ರಿ ಅಪ್ಪ ಇವ್ ಹೋಂತಿನ ಕಂಪನಿ ಇದ್ದಂಗ ಇವ 6 ತಿಂಗಳು ಉಣ್ಣದು ಅದ್ರಾಗ ಮಾತು ಹೊಳಿ ಇರುದು ಅದ್ರಾಗ ಕಂಗೈತ್ರಿ ಇವನು ಗಂಡ ಆಡೋನ್ ನಗದ ತಾನು ಉಚ್ಚಿ ತಾನೇ ಕುಡಿದಿದ್ದು ಅದಕ್ಕ ಏನ್ ಹೇಳತ್ಯಾರು ಏನದ ತಂಗಿ ಸ್ವತಃ ಚಂದ್ರಗುಪ್ತ ಅರಸಿದ್ದ ಇದ್ದಲ್ಲ 12 ವರ್ಷ ತಪ ಮಾಡ್ತಿದ್ದ ಮನ್ಯಾಗ ಹೆಣ್ಣು ಹುಟ್ಟೈತೇವ್ ಗಂಡು ಹುಟ್ಟೈತೇವ್ ಅವರು ಆಗಬೇಕಾಗಿತ್ತ ಮಗಳ ಅನ್ನೋದು ಅವರು ಆಗ್ಲಿಲ್ಲ ಮಗಳ ಮ್ಯಾಲ ಮನಸ್ಸು ಮಾಡಿ 7 ಗಜ ಕರಿ ಕಲ್ಲಾಗಿ ಬಿದ್ದದಿ ಪಾತಾಳಗ ಹಂಗ್ಯಾಗ ಎಷ್ಟೋ ಮಂದಿ ಹೋದವ್ರೆಲ್ಲ ವಾದ್ ಬರ್ತಾರ ಶ್ರೀಶೈಲದೊಳಗ ನಿನಗ ಎಬಸ್ಕೊಂಡು ಯಾರು ತರುವಾರ ತರ್ಬೇಕಲ್ಲ ಯಾಕ ಯಾಕ್ರಿ
ಇವ್ರ ಗಂಡ ಮಕ್ಕಳನ್ನ ಎಬ್ಸಂಗಿಲ್ಲಪ್ಪ. ಮತ್ತೆ ಯಾರಿಗೆ ಅದ ಹೆಣ್ಮಕ್ಳ ಬೀಳಿ ಕಟಕನ ಎಬ್ಸ್ತಾರ ನೋಡ ಮತ್ತೆ ಇವ್ರು. ಅದಕ್ಕೆ ಭಾಳ ಶಾಣ್ಯಾರ. ಅದಕ್ಕೆ ಭಾಳ ಶಾನ್ಯ. ಯಾಕಂದ್ರ ಬಡಸ್ಕೊಳಕು ಶಾಣ್ಯಾರ, ಬಡಸ್ಕೊಳಕು ಶಾನ್ಯಾರ, ಒದಸ್ಕೊಳಕು ಶಾಣ್ಯಾರ, ಹಾ ಮತ್ತೆ ಕಡಸ್ಕೊಳಕು ಶಾಣ್ಯಾರ. ಶಾನ್ಯಾರ. ಹೌದು ಹೌದು. ಅದಕ್ಕೆ ಹೇಳ್ತಾರ ಏನಂತೇವ, ಹೆಣ್ಣು ಪರಹಿತಕಾರಿ, ಹೆಣ್ಣು ಪರ ಉಪಕಾರಿ, ಹೆಣ್ಣು ಸ್ವರ್ಗಕ್ಕೆ ದಾರಿ. ಹೌದವ. ಹೆಣ್ಣು ಮುನಿತಪ್ಪ ಅಂದ್ರ ಮಹಾ ಮಾರಿ ಆಗತೈತಿ. ಹೌದು, ಖರೆ ಐತ್ಲ. ಅದಕ್ಕ ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಅದಕ್ಕೆ ಯಪ್ಪ ಅಕ್ಕಿ ಕೈ ಅಂದ ಕಡ್ಯಾಕ ಹೋಗೋದು ಭಾಳ ಬಿರಿ ಐತಿ. ಭಾಳ ಮಂದಿ ಹೋಗ್ಯಾರ. ಅದಕ್ಕೆ ಹೇಳತ್ಯಾರ ಅವರು. ಎದ್ದ ತಕ್ಷಣ ಏನ್ ಹೇಳ್ತಾನ್ರಿ, ಎಲ್ಲಾ ಜವಾಬ ಮಾಡ್ಕೋತ ಬಂದ ನಿಂದ ಹೇಳತ್ಯಾರ. ಜವಾಬ್ ಮಾಡ್ಯಾನ. ಈ ಪದದ ಜವಾಬ ಮಾಡ ಏನ್ ಹಾಡ್ಲತ್ತೀನ್ಲೆ, ಇದರ ಜವಾಬ ಮಾಡು ಮಾಡ ಅಂದ್ರ ಬೆಳ್ಕೊಂಡು ಹೋಗ. ಯಾರಿಗೆ ತಾಳ್ಯಾಗ ತಾಳ್ಯಾಗ ತೊಳೆ ತೊಳೆ ನೀ ಮಾಡಪ್ಪ ಕಳೆ. ಅತ್ರಿ ಋಷಿ ಅನುಸೂಯ ಎದ್ದಾಳು. ಹೌದವ. ಏಕನಿಷ್ಠೆ ಒಂದೇ ಮನಸ. ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ವಾದಾರ ಮಾಡಬೇಕು.